ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೀವು ನೋಡೋಕೆ ಶುರು ಮಾಡ್ತಾ ಇರೋದ್ರಿಂದ. ಸೊ ನಿಮ್ದು ಟೈಮನ್ನ ಖಂಡಿತ ನಾನು ವೇಸ್ಟ್ ಮಾಡೋದಿಲ್ಲ. ನೀವು ನೋಡುವಂತಹ ಈ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ನಾನು ಮೀಶೋದಲ್ಲಿ ಈಗ ರೀಸೆಂಟ್ ಆಗಿ ತಗೊಂಡಂತಹ ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಒಂದು ರಿವ್ಯೂ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ ಯಾವ ರೀತಿಯಾಗಿದೆ ಅಂತ ಹೇಳಿ. ಓಕೆನಾ? ಸೊ ಇದರ ಎಲ್ಲಾ ಲಿಂಕ್ ಗಳನ್ನ ನನ್ನ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫೇಸ್ಬುಕ್ ನಲ್ಲಿ ನೀವು ನೋಡ್ತಾ ಇರೋದಾದ್ರೆ ಕಮೆಂಟ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಹಾಗೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ತಡ ಮಾಡೋದ್ ಬೇಡ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದ್ರೂ ಹೊಸದಾಗಿ ನಮ್ಮ ಈ ಒಂದು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಫೇಸ್ಬುಕ್ ಪೇಜ್ ಅಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ಚಾನಲ್ ಅಲ್ಲಿ ಸ್ಟಿಚಿಂಗ್ ರಿಲೇಟೆಡ್ ವಿಡಿಯೋಸ್ ಇದೆ, ಹಾಗೆ ಆನ್ಲೈನ್ ಪ್ರಾಡಕ್ಟ್ ಗಳ ರಿವ್ಯೂ ಕೂಡ ಇರುತ್ತೆ. ಟೋಟಲಿ ಒಂದು ಫ್ಯಾಷನ್ ರಿಲೇಟೆಡ್ ಅಂಡ್ ಬ್ಯೂಟಿ ರಿಲೇಟೆಡ್ ವಿಡಿಯೋಸ್ ಗಳನ್ನ ನೀವು ನೋಡ್ಕೋಬಹುದು. ಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ಕಂಟೆಂಟ್ ಇದ್ರಲ್ಲಿ ಸಿಗತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಕೆಲವೊಂದಿಷ್ಟು ಗಂಡ್ ಮಕ್ಳಿಗೆ ಕೂಡ ಅಂದ್ರೆ ಮೆನ್ಸ್ ಕೂಡ ಇದನ್ನ ನೋಡಬಹುದು ನಮ್ಮ ಚಾನಲ್ ನ, ಹಾಗೇನು ಇಲ್ಲ. ಸೊ ಇವತ್ತು ನಾನ್ ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಾಡಕ್ಟ್ ಗಳು ನನ್ನ ಒಂದು ಅಂದ್ರೆ ನನ್ಗೆ ಸ್ವಂತವಾಗಿ ನಾನು ತಗೊಂಡಿರುವಂತಹದ್ದು. ನನ್ಗೆ ಇದರಲ್ಲಿ ಏನು ಅಂದ್ರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಯಾವ್ದೆಲ್ಲ ತಗೊಂಡಿದೆ ಎಲ್ಲ ನಿಮ್ಗೆ ಹೇಳ್ತೀನಿ. ಓಕೆನಾ? ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಫಸ್ಟ್ ಪ್ರಾಡಕ್ಟ್ ಬಂದು ನಿಮ್ಗೆ ನಾನು ತೋರಿಸ್ತಾ ಇರೋದು ಗಡಿಯಾರ, ಅಂದ್ರೆ ಕ್ಲಾಕ್. ನೋಡಿ, ವಾಲ್ ಕ್ಲಾಕ್ ಅನ್ನ ನಾನು ಒಂದು ಆರ್ಡರ್ ಮಾಡಿದ್ದೆ. ನಿಮ್ ಎದುರುಗಡೆ ಬಾಕ್ಸ್ ಅನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ನಿನ್ನೆ ಅಷ್ಟೇ ನನ್ಗೆ ಇದು ಸಿಕ್ಕಿದ್ದು. ಓಕೆ, ಕಾಣಿಸ್ತಾ ಇದಲ್ವಾ? ಜಯ ಶ್ರೀರಾಮ್ ಅಂತ ಇದೆ. ನನಗೆ ತುಂಬಾನೇ ಈ ಒಂದು ಡಿಸೈನ್ ನೋಡಿ ತುಂಬಾನೇ ಇಷ್ಟ ಆಯ್ತು. ಆಂಜನೇಯ ಓಪನ್ ಮಾಡ್ತೀನಿ ಇವಾಗ. ಇದು ನಡೀತಾ ಇಲ್ಲ ಅಂದ್ರೆ ರನ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಹಿಂದ್ಗಡೆ ಶೆಲ್ ಹಾಕಿಲ್ಲ ಅವರು. ನಾವಿವಾಗ ಶೆಲ್ ಹಾಕೋಬೇಕು. ಓಕೆ, ನೋಡೋಣ. ಶೆಲ್ ಸಿಕ್ಕಿದ್ರೆ ನಾನು ಹಾಕ್ತೀನಿ. ಅಂಡ್ ಇದ್ರದ ಒಂದು ಇಷ್ಟು ವಿಡಿಯೋಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಇಲ್ಲಿ ಊಟ ಕಾಣಿಸ್ತಾ ಇದಲ್ವಾ? ಆಂಜನೇಯ ಅಂತ ತುಂಬಾ ಚೆನ್ನಾಗಿದೆ. ಒಂದು ಚೂರು ಡ್ಯಾಮೇಜ್ ಆಗ್ದೇನೆ ಈ ಪ್ಯಾಕ್ ಅನ್ನ ಮಾಡಿ ಕಳಿಸಿದ್ದಾರೆ. ನನ್ಗೆ ಈ ಡಿಸೈನ್ ತುಂಬಾ ಇಷ್ಟ ಆಯ್ತು. ನಾನ್ ಇದನ್ನ ಗೋಡೆಗೆ ಹಾಕಿದ್ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಅಂಡ್ ಇದರ ಪ್ರೈಸ್ ಮತ್ತೆ ಇದರ ಒಂದು ಲಿಂಕ್ ಎಲ್ಲ ನಿಮ್ಗೆ ನಾನಿಲ್ಲಿ ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಗ್ಲೇ ಹೇಳಿದೆ. ಎಲ್ಲದ್ರ ಪ್ರಾಡಕ್ಟ್ ಲಿಂಕ್ ಗಳು ಇರುತ್ತೆ, ಚೆಕ್ ಮಾಡಿ. ಓಕೆನಾ? ಅಂಡ್ ನಿಮ್ಗೆ ಇದು ಮೀಶೋದಲ್ಲಿ ಡೈರೆಕ್ಟ್ ನೀವೇ ಪರ್ಚೇಸ್ ಮಾಡ್ಕೋಬಹುದು. ಸೇಮ್ ಅಂದ್ರೆ ರೇಟ್ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದೇನೋ. ನಾನು ಆರ್ಡರ್ ಮಾಡಿರೋದು ಎಷ್ಟು ರೇಟ್ ಅಂತ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. ಸರಿನಾ? 150 150 ರೂಪಾಯಿ ಎಷ್ಟೋ ಇದಂಗಿತ್ತು, ಸರಿಯಾಗಿ ನೆನಪಿಲ್ಲ ನನಗೆ ಇವಾಗ. ಸೊ ನನಗೆ ಇದು ತುಂಬಾನೇ ಇಷ್ಟ ಆಯ್ತು. ಅಂದ್ರೆ ಒಂದು ವುಡ್ ಏನಿದೆ ಅಲ್ವಾ, ಒಂದು ಕಟ್ಟಿಗೆ ವುಡ್ಡಿನ ಒಂದು ಇದ್ರಲ್ಲೇ ಇದೆ ಕಲರ್ ಕೂಡ. ನಿಮ್ಗೆ ತೋರಿಸ್ತಾ ಇರೋದು ಒಂದು ಬ್ಲೌಸ್, ಎಂಬ್ರಾಯ್ಡ್ರಿ ಬ್ಲೌಸ್. ನನ್ ಕೇಳ್ತಾ ಇದ್ರೆ ಎಂಬ್ರಾಯ್ಡ್ರಿ ಬ್ಲೌಸ್ ತೋರಿಸಿ ಅಂತ ಹೇಳಿ, ಅದು ಗ್ರ್ಯಾಂಡ್ ಆಗಿರೋದು ಬೇಕು ಅಂತ ಹೇಳಿ. ರೆಡ್ ಕಲರ್ ವೆಲ್ವೆಟ್ ಮಟೀರಿಯಲ್ ಇದು. ಕ್ಲೋತ್ ಏನಿದೆ ಅಲ್ವಾ ವೆಲ್ವೆಟ್, ಬಟ್ ಹೆವಿ ವೆಲ್ವೆಟ್ ಅಲ್ಲ ಇದು. ಜರಿ ವರ್ಕ್ ಇದೆ, ಗೋಲ್ಡನ್ ಇದೆ ಮತ್ತೆ ಸಿಲ್ವರ್ ಕೂಡ ಇದೆ. ಹಾಗೆ ಇಲ್ಲಿ ಗ್ರೀನ್ ಕಲರ್ ಇಂದು ಒಂದು ಫ್ಲವರ್ ಡಿಸೈನ್ ಇದೆ. ಅಂದ್ರೆ ನೀವು ಗ್ರೀನ್ ಕಲರ್ ಸಾರಿಗೆ ಕಾಂಬಿನೇಷನ್ ಮಾಡ್ಕೋಬಹುದು. ಜೊತೆಗೆ ಗೋಲ್ಡನ್ ಕಲರ್ ಸಾರಿ ಇದ್ರೂ ಕೂಡ ಅಡ್ಡಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರಂಟ್, ಓಕೆನಾ? ಫ್ರಂಟ್ ಡಿಸೈನ್ ಈ ತರ ಇದೆ. ಎಲ್ಲಕ್ಕಿಂತ ನನ್ಗೆ ಇಷ್ಟ ಆಗಿದ್ದು ನೋಡಿ, ಇಲ್ಲಿ ಉಕ್ ರೆಡಿನೇ ಕೊಟ್ಬಿಟ್ಟಿದ್ದಾರೆ. ಮತ್ತೆ ನಾವು ಇದಕ್ಕೇನು ಉಕ್ಕ ಹಾಕೋಬೇಕು ಅನ್ನೋ ಕೆಲ್ಸಾನೂ ಇಲ್ಲ. ಕೆಲವೊಂದು ಬ್ಲೌಸಿಗೆ ಏನಾಗುತ್ತೆ ಅಂತ ಅಂದ್ರೆ ಉಕ್ಕ ಹಾಕಿರೋದಿಲ್ಲ, ನಾವು ಟೈಲರ್ ಹತ್ರ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದು ಅಲ್ಟ್ರೇಬಲ್ ಅಂತ ಒಂದು ಇದಿರುತ್ತೆ, ನಿಮ್ಗೆ ಅಲ್ಲಿ ಆಪ್ಷನ್ ಸಿಗತ್ತೆ ಯಾವ್ಯಾವ್ದು ಸೈಜ್ ಅಂತ ಹೇಳಿ. ಸೊ ಅದನ್ನ ನೋಡಿ ತಗೊಳ್ಳಿ, ಸರಿನಾ? ಕೈ ಡಿಸೈನ್ಸ್ ಮತ್ತೆ ಇಲ್ಲಿ ಹಿಂದ್ಗಡೆ ಬ್ಯಾಕ್ ಡಿಸೈನ್ ತೋರಿಸ್ತೀನಿ. ನೆಟ್ ಕೊಟ್ಟಿದ್ದಾರೆ ಇಲ್ಲಿ ಹಿಂದ್ಗಡೆ, ಕಾಣಿಸ್ತಾ ಇದೆಯಾ? ನಾನು ಇದನ್ನ ವೇವ್ ಮಾಡಿ ನನ್ನ ಇನ್ಸ್ಟಾದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಸರಿನಾ? ನನಗೆ ಇಲ್ಲಿ ಇವಾಗ ಆಗಕ್ಕಾಗಲ್ಲ. ನಾನು ಇನ್ಸ್ಟಾದಲ್ಲಿ ವೇವ್ ಮಾಡಿರುವಂತಹ ಒಂದಿಷ್ಟು ರೀಲ್ ಗಳನ್ನ ಮಾಡಿರ್ತೀನಿ. ನನ್ನ ಇನ್ಸ್ಟಾ ಪೇಜ್ ಲಿಂಕ್ ಕೂಡ ನನ್ನ ಇದೇ ವಿಡಿಯೋದ ಕೆಳಗಡೆ ಇರುತ್ತೆ. ಜ್ಯೋತಿ ಶಿವರಾಮ್ ಅಂತಾನೆ ಸರ್ಚ್ ಮಾಡಿದ್ರು ನಿಮ್ಗೆ ಸಿಗತ್ತೆ. ಮತ್ತೆ ಲಿಂಕ್ ಕೂಡ ಇರುತ್ತೆ, ಜಾಯಿನ್ ಆಗಿ ಅಲ್ಲಿ ಫಾಲೋ ಮಾಡ್ಕೊಂಡಿರಿ. ನಾನು ಎಲ್ಲಾ ಪ್ರಾಡಕ್ಟ್ ಗಳನ್ನ ಏನು ಯೂಸ್ ಮಾಡಿ ನಂತರ ಹೇಗೆ ಕಾಣಿಸುತ್ತೆ, ಈ ಸಾರಿ ಉಟ್ಟಾಗ ಹೇಗೆ ಕಾಣಿಸುತ್ತೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೀವು ಕಾಣಿಸ್ತಾ ಇದೆ ನಿಮ್ಗೆ ನೋಡಿ, ಇದು ನೆಟ್. ಇದ್ರ ಮೇಲೆ ಕೂಡ ವರ್ಕ್ ಇದೆ. ಈ ತರ ವರ್ಕ್ ಇದೆ. ಗ್ರೀನ್ ಕಲರ್ ಹೂ ಕೂಡ ಇದೆ. ಮತ್ತೆ ಕೈ ಡಿಸೈನ್ ತೋರಿಸೋದೇ ಆದ್ರೆ
ಕೈ ಡಿಸೈನ್ಸ್ ನೋಡಿ ಈ ತರ ಇದೆ. ಸರಿ ನಾನು ಹಾಕಿ ತೋರಿಸ್ಬಿಡೋದು ಒಳ್ಳೇದಲ್ವಾ? ಅದು ಅದೇ ಹಾಕಿದ್ರೆ ಇದನ್ನ ಜಸ್ಟ್ ನಾವು ಫಿಟ್ಟಿಂಗ್ ಮಾಡ್ಕೋಬೇಕು. ನಾನು ಇದ್ರ ಮೇಲೆ ಹಾಕ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಇಲ್ಲಿ ನಾನು ಸ್ವಲ್ಪ ಇವಾಗ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ತರ ಡಿಸೈನ್ಸ್ ಇದೆ. ನೆಕ್ಲೆಸ್ ಅಂದ್ರೆ ಜ್ಯುವೆಲ್ರಿ ಡಿಸೈನ್ ಬರುತ್ತಲ್ವಾ? ಇದ್ರಲ್ಲಿ ಇದೆ ಇದು ಪ್ಯಾಟರ್ನು. ಈ ತರ ಇದೆ. ಇಲ್ಲಿ ಕಪ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ಇಲ್ಲೇನಾದ್ರೂ ನೆಕ್ ಇನ್ನು ಡೀಪ್ ಬೇಕು ಅಂದ್ರೂ ಕೂಡ ಮಾಡ್ಕೋಬಹುದು. ಅದನ್ನೇನು ತೊಂದ್ರೆ ಇಲ್ಲ. ಬಟ್ ಹಿಂದ್ಗಡೆ ನಿಮ್ಗೆ ಅದು ಕೂಡ ಮಾಡ್ಕೋಬಹುದು. ಬಟ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಇಲ್ಲಿ ನೋಡಿ ನೆಕ್ ವಿಡ್ತ್ ಅಂತ ಹೇಳ್ತಾರಲ್ವಾ? ಇದನ್ನ ಕೂಡ ನೀವು ಅಲ್ಟ್ರೇಷನ್ ಮಾಡ್ಕೋಬಹುದು. ಏನು ತೊಂದ್ರೆ ಇಲ್ಲ. ನೋಡಿ ತುಂಬಾ ಇಷ್ಟ ಆಯ್ತು ನನ್ಗೆ ಈ ಬ್ಲೌಸು. ಮತ್ತೆ ಹೆವಿ ಇಲ್ಲ ಇದು. ವೆಲ್ವೆಟ್ ಬ್ಲೌಸ್ ಸಾಮಾನ್ಯವಾಗಿ ಹೆವಿ ಇದ್ಬಿಡತ್ತಲ್ವಾ? ಆದ್ರೆ ಈ ಬ್ಲೌಸು ನಿಮ್ಗೆ ಹೆವಿ ಇಲ್ಲ. ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. ಇದಕ್ಕೆ ಎಷ್ಟು ರೂಪಾಯಿ ಏನು ಅಂತ ಹೇಳಿ. ಜಸ್ಟ್ 400, 500 ಒಳಗೇನೋ ಇದೆ. ನನ್ಗೆ ಒಂದ್ ಪ್ರಾಬ್ಲಮ್ ಅಂದ್ರೆ ವಿಡಿಯೋ ಮಾಡುವಾಗ ಸಾರಿ ಒಂದ್ ನಿಮಿಷ ಇಲ್ಲಿ ಇದೆ. ಚೆಕ್ ಮಾಡಿ ಹೇಳ್ಬಿಡ್ತೀನಿ. ಇದ್ರಲ್ಲಿ ಕೂಡ ನಿಮ್ಗೆ ಸುಮಾರು ರೀತಿ ಕಲರ್ಸ್ ಸಿಗುತ್ತೆ ಆಯ್ತಾ? ನೋಡಿ ಇದರ ರೇಟ್ ಬಂದು 413 ರೂಪಾಯಿ. 413 ನಾನು ಇಲ್ಲಿ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಡೌಟ್ ನಿಮಗೆ ಕಾಣಿಸೋ ಸುಳ್ಳು. ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ಸರಿನಾ? 413 ರೂಪಾಯಿ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ. 397 ರೂಪಾಯಿ ಇದು ಏನು ಆನ್‌ಲೈನ್ ಪೇಮೆಂಟ್ ಆಗಿರುತ್ತೆ. ಇದರಲ್ಲಿ ಕೂಡ ತುಂಬಾ ಕಲರ್ಸ್ ಇದೆ. ನೋಡಿ ಇದ್ರಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾನೇ ಕಲರ್ಸ್ ಇದೆ ಆಯ್ತಾ? ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ಕಲರ್ಸ್‌ಗಳಿದೆ ನಿಮ್ಗೆ. ಯಾವ ಕಲರ್ ಬೇಕು ಅಂತ ನೀವು ನೋಡ್ಕೊಂಡು ತಗೋಬಹುದು. ನಾನು ಇಲ್ಲಿ ಆರ್ಡರ್ ಹಾಕಿರೋದು ರೆಡ್ ಆಗಿತ್ತು. ರೆಡ್ಡೇ ಬಂದಿದೆ. ಒಮ್ಮೆ ನಿಮ್ಗೆ ಅವ್ರೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರು ಅಂತಂದ್ರೆ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು. ಒಮ್ಮೆ ನಿಮ್ಗೆ ಏನಾದ್ರು ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ರಿಟರ್ನ್ ಕೂಡ ಹಾಕೋಬಹುದು. ರೀಫಂಡ್ ಆಗುತ್ತೆ ಮೀಶೋದಿಂದ. ಏನು ಪ್ರಾಬ್ಲಮ್. ಮೀಶೋನ ನಾನು ಸುಮಾರು ಯೂಸ್ ಮಾಡೋಕಂತೂ ಒಂದು 6-7 ವರ್ಷನೇ ಆಯ್ತು ಅನ್ಬಹುದು. ತುಂಬಾ ಚೆನ್ನಾಗಿದೆ ಅವ್ರದ್ದು ಒಂದು ಕಸ್ಟಮರ್ ಕೇರ್ ಇದಿರ್ಬೋದು ಎಲ್ಲಾನು ಕೂಡ. ಅದ್ರ ಬಗ್ಗೆ ಏನು ನೀವು ವರಿ ಮಾಡ್ಕೋಬೇಕಾಗಿಲ್ಲ. ಮತ್ತೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಈ ಮೀಶೋದಲ್ಲಿ ಅಂತಂದ್ರೆ ನಂಗೂ ಕೂಡ ನೀವು ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ. ನನಗ್ ಗೊತ್ತಿರುವಂತ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಏನಾದ್ರು ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಬಂದಿಲ್ಲ, ಅದು ಡ್ಯಾಮೇಜ್ ಆಗಿದೆ ಅಂದ್ರೆ ಹೇಗೆ ರಿಟರ್ನ್ ಹಾಕ್ಬೇಕು, ಏನು ಅಂತ ಹೇಳೆಲ್ಲ ತಿಳಿಸ್ಕೊಡ್ತೀನಿ. 7 ದಿನ ಮಾತ್ರ ಟೈಮ್ ಇರುತ್ತೆ. ಡೆಲಿವರಿ ಆದಂತಹ 7 ದಿನದ ಒಳಗಡೆನೆ ನಿಮ್ಗೆ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನೀವು ಅಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸರಿನಾ? ಈ ತರ ಇರುತ್ತೆ ಪ್ರೊಸೀಜರು. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನನಗ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾದಲ್ಲಿ. ಸರಿನಾ? ನಿಮ್ಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ. ಈಗ ಇದನ್ನೇ ನೀವು ಎಂಬ್ರಾಯ್ಡರಿ ವರ್ಕ್ ಅದು ಇದು ಮಾಡ್ತೀರಾ ಅಂತ ಅಂದ್ರೆ ಏನಿಲ್ಲ ಅಂತಂದ್ರೆ ನಿಮ್ಗೆ ಒಂದ್ 1000 ಹತ್ತತ್ರ ಆಗ್ಬಿಡತ್ತೆ ಅಲ್ವಾ? ಜ್ಯುವೆಲ್ರಿ ವರ್ಕ್ ಅಂದ್ರಂತೂ ಜಾಸ್ತಿನೇ ತಗೊಂಡ್ಬಿಡ್ತಾರೆ. ಸೊ ಹಂಗಾಗಿ ನಿಮ್ ಆರಾಮಾಗಿ ನೀವು ಇದನ್ನ ಅಂದ್ರೆ ವೆಲ್ವೆಟ್ ಆಗಿರೋದ್ರಿಂದ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಈ ಒಂದು ಬ್ಲೌಸ್ ಯೂಸ್ ಮಾಡ್ಬೋದು. ನೀವೇನ್ ನಿಮ್ಗೆ ಹಬ್ಬ ಎಲ್ಲ ಬರ್ತಾ ಇರತ್ತೆ. ಸೊ ಬೈ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಯಾರಿನ ಬೈ ಮಾಡಿದ್ದೆ ನಾನು. ಸಾಫ್ಟ್ ಚೈನಾ ಸಿಲ್ಕ್ ಅಂತ ನಾವೇನ್ ಹೇಳ್ತೀವಲ್ವಾ? ಆ ಒಂದು ಸ್ಯಾರಿ ಇದು. ಇದ್ರಲ್ಲಿ ಏನ್ ವಿಶೇಷತೆ ಗೊತ್ತಾ? ಒಂದು ನಿಮ್ಗೆ ತೋರಿಸ್ತೀನಿ ನಾನು ಯಾವ ತರ ಇದೆ ಅಂತ ಹೇಳಿ. ನೋಡಿ ಈ ತರ ಇದೆ ಸ್ಯಾರಿ. ಉಲ್ಟಾ ಆಯ್ತು ಅಲ್ವಾ ಕ್ಯಾಮ್ರಾಗೆ? ಇದು ಸೆರ್ಗಿ ಬರುತ್ತೆ. ಸೊ ಸೆರ್ಗಿನ ಭಾಗ ನೋಡಿ ಏನಿದೆ ಇಲ್ಲಿ ಹೋಲ್ ಕೊಟ್ಬಿಟ್ಟಿದಾರಲ್ವಾ? ಇದು ಯಾಕೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಸೊ ಇದನ್ನ ನಾವು ಇದ್ರೊಳಗಡೆ ಕೈ ಹಾಕಿ ಈ ರೀತಿಯಾಗಿ ವೇರ್ ಮಾಡುವಂತದ್ದು. ನೋಡಿ ಈ ತರ ಆಗಿದೆ. ನೋಡಿ ಇದು ಈ ತರ ಇದೆ. ಸೊ ಒಂದು ಹೊಸ ತರ ಡಿಸೈನ್ ಇದು. ಇದನ್ನ 2-3 ರೀತಿಯಲ್ಲಿ ನಾವು ವೇರ್ ಮಾಡ್ಬೋದು. ಅಂಡ್ ಫುಲ್ ಇದು ತೋರಿಸ್ತೀನಿ ಇವಾಗ. ಇದು ಸೆರ್ಗಿಗೆ ನಾವು ಇಲ್ಲಿ ಪಿನ್ ಮಾಡ್ಕೊಳ್ಳೋದಾಯ್ತು. ಸರಿನಾ? ಇದು ಕೂಡ ಹಾಗೆ ನನ್ನ ಇನ್ಸ್ಟಾದಲ್ಲಿ ನಿಮ್ಗೆ ನಾನು ಪೋಸ್ಟ್ ಮಾಡ್ತೀನಿ. ಸ್ಯಾರಿ ಉಟ್ಟ ಮೇಲೆ ಹೇಗ್ ಕಾಣಿಸುತ್ತೆ ಅಂತ ಹೇಳಿ. ಫುಲ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಾದ್ಮೇಲೆ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ. ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ನೋಡಿ ಈ ತರ ಇದೆ ಇದು ಡಿಸೈನು. ಇದು ರನ್ನಿಂಗ್ ಸ್ಯಾರಿ ರನ್ನಿಂಗ್ ಓಕೆನಾ? ಇದು ಬಂದು ಬ್ಲೌಸ್ ಪೀಸು. ಇದು ಬ್ಲೌಸ್ ಪೀಸು. ಬ್ಲೌಸ್ ಪೀಸ್ ಅಂತೂ ಸಖತ್ತಾಗಿದೆ. ಇದು ಕಾಟನ್ ಸಾರಿಗೆಲ್ಲ ಈ ತರ ಡಿಸೈನ್ ಬರೋದು. ಇದು ಇವಾಗ ನನ್ಗೆ ಇದು ಚೈನಾ ಸಿಲ್ಕ್ ಅಲ್ಲಿ ಕೊಟ್ಟಿದ್ದಾರೆ. ಸಿಲ್ಕ್ ಅಂತಂದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಚೈನಾ ಸಿಲ್ಕ್ ಅಂತಂದ್ರೆ ಸ್ವಲ್ಪ ಶೈನಿಂಗ್ ಇರುತ್ತೆ. ತುಂಬಾ ಸ್ಮೂತ್ ಇರುತ್ತೆ ಆ ಬಟ್ಟೆ. ಹಾಕೊಳ್ಳೋಕಂತೂ ತುಂಬಾನೇ ಖುಷಿ ಆಗತ್ತೆ. ನೋಡಿ ಇದು ಬ್ಲೌಸ್ ಪೀಸು. ನಾನಿವಾಗ ಸಾರಿ ಫುಲ್ ತೋರಿಸ್ತೀನಿ. ಇದು ಬ್ಲೌಸ್ ಪೀಸು.
ಹತ್ರತ್ರ ಇದು ಒಂದು ಆ, ಈ 1 ಮೀಟರ್ ಹತ್ರತ್ರನೇ ಇದೆ ಅನ್ಬೋದು ಇದು. ಅಷ್ಟು ದೊಡ್ಡದಾಗಿದೆ. ಅಂಡ್ ಇವಾಗ ಇದು ಸಾರಿ ರನ್ನಿಂಗ್ ನೋಡಿ ಈ ತರ ಇದೆ. ನೋಡಿ ಹೀಗೆ ಈ ತರ ಇದೆ ಇದು. ನೋಡಿ ಹೀಗ್ ಬರುತ್ತೆ ಸಾರಿದು. ಓಕೆನಾ? ಈ ತರ ಬರುತ್ತೆ. ಮತ್ತೇನಪ್ಪಾ ಅಂತಂದ್ರೆ ಈ ಸಾರಿ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ವಾ? ಇದು ಸಖತ್ತಾಗಿ ಹೈಟ್ ಇರೋವರೆಗೆ ಇದನ್ನ ಮಾಡಿದ್ದಾರೆ. ನಿಮ್ಗೆ ಈಗ ಇದು ನೀವು ಸ್ವಲ್ಪ ಕುಳ್ಳಕ್ಕಿದ್ದೀರಾ ಅಂತ ಅಂದ್ರೆ, ಇಲ್ಲಿ ಸೆರಗು ಕೂಡ ಉದ್ದ ಆಗ್ಬಿಡತ್ತೆ ನಿಮ್ಗೆ. ಅವಾಗ ನೀವೇನ್ ಮಾಡ್ಬೋದು ಅಂದ್ರೆ, ಈ ಭಾಗನ ಒಂದ್ ಸ್ವಲ್ಪ ಕಟ್ ಮಾಡಿ ತೆಗೆದು, ಇಲ್ಲಿ ನೋಡಿ ಸೆರಗು ಈ ತರ ಇದೆ. ಇದನ್ನ ಕಟ್ ಮಾಡಿ ತೆಗ್ದು, ನೀವು ಈ ಕಡೆ ರನ್ನಿಂಗ್ ಅಲ್ಲಿ ಬ್ಲೌಸ್ ಪೀಸ್ ಏನೋ ಇರತ್ತಲ್ವಾ? ಆ ಕಡೆ ಭಾಗಕ್ಕೂ ಕೂಡ ನೀವು ಜಾಯಿಂಟ್ ಮಾಡ್ಕೋಬಹುದು. ಇದೇನ್ ವೇಸ್ಟ್ ಅಂತೂ ಆಗಲ್ಲ. ಅಂಡ್ ಇದನ್ನ 2, 3 ರೀತಿಯಲ್ಲಿ ಅಂತ ಅಂದೆ ಅಲ್ವಾ? ಇದನ್ನ ನೀವು ಹೀಗೆ ಅಂದ್ರೆ ಸ್ಲೀವ್‌ಲೆಸ್ ಬ್ಲೌಸ್ ಮಾಡಿದ್ರೆ ಚೆನ್ನಾಗಿರತ್ತೆ ಅದು. ಆ ಬ್ಲೌಸಿಗೆ ಆದ್ರೆ ನೀವು ಈ ತರ ಇದನ್ನ ಫ್ರಿಲ್ ಆಗಿ ನೋಡಿ ಹೀಗ್ ಕೊಟ್ಕೋಬಹುದು. ಇವಾಗ ಇಲ್ಲಿ ಪಿನ್ ಮಾಡ್ತೀರಲ್ವಾ ಸಾರಿ, ನೋಡಿ ಹೀಗೆ ಇದನ್ನ ಪಿನ್ಸ್ ಕರೆಕ್ಟ್ ಆಗಿ ಸಾರಿನ ಹೀಗೆ ಪಿನ್ ಮಾಡ್ಕೋಬೇಕು. ಪ್ಲೇಟ್ ಮಾಡ್ಕೊಂಡು ಈ ತರ ಕರೆಕ್ಟ್ ಆಗಿ ಪ್ಲೇಟ್ ಆಗಿ ಇದನ್ನ ಪಿನ್ ಮಾಡ್ಬಿಟ್ಟು, ಇದನ್ನ ನೀವೇನ್ ಮಾಡ್ಬೋದು ಅಂದ್ರೆ ಬ್ಲೌಸ್ ರೀತಿ ನೋಡಿ, ಈಗ ಬ್ಲೌಸ್ ತರ ಬರುತ್ತೆ ಇದು ಡಿಸೈನು. ಇಲ್ಲಿ ನಾನು ಇನ್ನೊಂದು ಡ್ರೆಸ್ಸಿಂಗ್ ತಗೊಳಿರೋದ್ರಿಂದ ನೀವು ಅಷ್ಟು ಗೊತ್ತಾಗಲ್ಲ. ಸೊ ಸ್ಲೀವ್‌ಲೆಸ್ ಬ್ಲೌಸ್ ಏನಾದ್ರು ನೀವು ಹೊಲ್ಸಿದ್ರಿ ಅಂತಂದ್ರೆ ತುಂಬಾ ಸಖತ್ತಾಗಿ ಬರುತ್ತೆ ಇದು. ನೋಡಿ ಈ ತರ ಕೂಡ ವೇರ್ ಮಾಡ್ಬೋದು. ಸರಿನಾ? ನಾನು ಇಲ್ಲಿ ಇವಾಗ ಜಸ್ಟ್ ಹಿಡಿತೀನಿ. ನೋಡಿ 3 ರೀತಿ ಸ್ಲೀವ್‌ಲೆಸ್ ಮಾಡ್ಕೋಬೇಕು ಅಥವಾ ಶಾರ್ಟ್ ಸ್ಲೀವ್ ಕೂಡ ಮಾಡ್ಕೋಬಹುದು. ಅವಾಗ ನೀವು ಈ ರೀತಿಯಾಗಿ ಸಾರಿನ ವೇರ್ ಮಾಡಿದ್ರೆ ತುಂಬಾ ಸಖತ್ತಾಗಿ ಬರುತ್ತೆ. ಒಂದು ಹೊಸ ತರ ಇದೆ. ಯಾವಾಗ್ಲೂ ನಾವು ಉಟ್ಟಿದ್ದೀನಿ ಸಾರಿನ ಉಟ್ರೆ ಚೆನ್ನಾಗಿರಲ್ಲ. ಯಾವ್ದಾದ್ರು ಪಾರ್ಟಿ, ಫಂಕ್ಷನ್ ಏನಾದ್ರೂ ಇದಕ್ಕೆ ನಾವು ಈ ರೀತಿ ಸಾರಿನ ವೇರ್ ಮಾಡಿದ್ರೆ ಒಂದು ಅಟ್ರಾಕ್ಟಿವ್ ಆಗಿರತ್ತೆ. ಏನಂತೀರಾ ಅಲ್ವಾ? ಸೊ ಇದು ಒಂದ್ ರೀತಿ ಆಯ್ತು. ನಿಮಗೆ ತೋರಿಸ್ದೆ ಅಲ್ವಾ? ಈ ತರ ಕೂಡ ವೇರ್ ಮಾಡ್ಬೋದು ಇದನ್ನ. ಸರಿನಾ? ಇದು ಇಲ್ಲಿ ಸೆರಗು ಈ ತರ ಬಂತು. ಜಾಕೋಬಿಡ್ತಲ್ವಾ ಇದು? ಇಲ್ಲ ಪಿನ್ ಮಾಡಿಲ್ಲ. ಅದೇ ಹೇಳಿದ್ನಲ್ಲ ನೆಕ್ಸ್ಟ್ ಎಲ್ಲ ರೆಡಿ ಆದ್ಮೇಲೆ ಒಂದ್ಸಲ ಇದನ್ನ ವೇರ್ ಮಾಡಿ ನಾನು ನಿಮಗ್ ತೋರಿಸ್ತೀನಿ. ಸರಿನಾ? ನೋಡಿ ಹೀಗ್ ಬರುತ್ತಿದು. ವೇರ್ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ಅದೇ ಹೇಳಿದೆ ಪ್ರಿನ್ಸೆಸ್ ಕಟ್ ಮಾಡಿ ನೀವು ಸ್ಲೀವ್‌ಲೆಸ್ ಒಂದು ಸ್ಲೀವ್ ಮಾಡಿ ಆ ಬ್ಲೌಸ್ ಅನ್ನ ಹಾಕೊಂಡ್ರೆ ನೀವು ಒಂಥರ ಕೂಡ ಇದನ್ನ ಸಾರಿನ ವೇರ್ ಮಾಡ್ಕೋಬಹುದು. ಸರಿನಾ? ಇದಾದ್ಮೇಲೆ ಇನ್ನೊಂದರ ಮೆಥಡ್ ಏನಪ್ಪಾ ಅಂತಂದ್ರೆ, ಇದನ್ನ ಅವ್ರು ನಮ್ಗೆ ಫೋಟೋದಲ್ಲಿ ತೋರಿಸಿರೋದು. ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇದನ್ನ ಈ ರೀತಿ ನಾವು ಕತ್ತಿಗೂ ಕೂಡ ಹಾಕೋಬಹುದು. ಅಂದ್ರೆ ತಲೆಯಿಂದ ನಾವು ಪಾಸ್ ಮಾಡ್ಕೊಂಡು ಈ ರೀತಿ ಕೂಡ ಹಾಕೋಬಹುದು. ಇದು ವೇರ್ ಮಾಡಿದಂತವ್ರು ಫೋಟೋಸ್ ಹಾಕಿದ್ದಾರೆ. ನಿಜವಾಗ್ಲೂ ಎಷ್ಟ್ ಚೆನ್ನಾಗ್ ಕಾಣಿಸ್ತಿತ್ತು ಅಂತ ಅಂದ್ರೆ, ನಾನ್ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಫೋಟೋ ಹಾಕಿರ್ತೀನಿ. ಅಷ್ಟು ಚೆನ್ನಾಗ್ ಕಾಣಿಸ್ತಾ ಇತ್ತು ಇದು. ನೀವ್ ಇದನ್ನ ನೀಟಾಗಿ ಇಲ್ಲಿ ಪಿನ್ ಮಾಡ್ಬೇಕು. ಈಗ ಸಾರಿ ಉಡೋದ್ರಾಗೂ ಕೂಡ ಒಂದು ಏನಂತಾರೆ ಡಿಸೈನ್ ಅಲ್ಲಿ ಸಾರಿ ಉಡ್ತಾರಲ್ವಾ? ಸೊ ಇದನ್ನ ನೀವು ಪಿನ್ ಮಾಡ್ಕೊಳ್ಳೋದ್ರಲ್ಲಿ ಇರತ್ತೆ. ನೀವೀಗ ಸಾರಿ ಹಿಂಗೆ ಉಟ್ಟಿದ್ರೆ ಇದು ಸೆರಗಿ ಹೀಗ್ ಬಂದಿದೆ ಇದು. ಹ್ಮ್. ನಾನಿದು ಸ್ಟಾರ್ಟಿಂಗ್ ಇಂದ ತಗೊಂಡ್ರೆ ಸರಿಯಾಗಿರತ್ತೆ. ಇದು ನಮ್ಗೆ ಇಲ್ಲಿ ಬಂದಿರುತ್ತೆ ನೀರ್ಗೆ. ಸಾರಿ ಉಟ್ಟೋದ್ರಾದ್ರೆ ಇದು ನೀಟಾಗಿ ಗೊತ್ತಾಗತ್ತೆ. ಸೊ ಇದು ಇಲ್ಲಿ ಬರುತ್ತಲ್ವಾ? ಈ ತರ ಬರುತ್ತೆ ಅದು. ಇಲ್ಲಿ ನೀಟಾಗಿ ನಾವು ಮಾಡ್ಕೋಬೇಕು. ಯಾವ ತರ ಬೇಕು ಅಂತ ಹೇಳಿ. ನೀವು ಸಾರಿನ ಉಟ್ಬಿಟ್ಟು ಇದನ್ನ ಹೇಗ್ ಬೇಕಾದ್ರೂ ನೀವು ಪಿನ್ ಅನ್ನ ಮಾಡ್ಕೋಬಹುದು ಇಲ್ಲಿ. ಸರಿನಾ? ಈ ತರ ಕೂಡ ವೇರ್ ಮಾಡ್ಬೋದು. ನಾನಿಲ್ಲಿ ಫೋಟೋ ಹಾಕಿದ್ದೀನಿ. ಇದು ಒಂಥರ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಆಗಿ ಇದೆ. ಇದು ಏನಿದು ಸಾರಿನ ಏನು ಅಂತ ಅವ್ರು ಹಾಗಾಗಿ ಇಲಾಸ್ಟಿಕ್ ಅನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಟ್ಟಿದ್ರೆ ನಮ್ಗೆ ಹೇಗ್ ಬೇಕು ನಾವು ವೇರ್ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ. ಸರಿನಾ? ನೋಡಿ ಈ ತರ ಬಂದಿದೆ ಇದು ಡಿಸೈನ್. ನೆಕ್ಲೇಸು ಏನು ಬೇಡ. ದೊಡ್ಡದೊಂದು ಇಯರ್ ರಿಂಗ್ ಹಾಕ್ಬಿಟ್ಟು ಬಿಂದಿ ಹಾಕೋಬಿಟ್ರೆ ಒಂಥರ ಚೆನ್ನಾಗ್ ಕಾಣಿಸುತ್ತೆ. ಸೊ ಸ್ಟೈಲ್ ಆಗಿ ಕೂಡ ಕಾಣಿಸುತ್ತೆ. ಏನಿದು ಸಾರಿನ ಡ್ರೆಸ್ ಅಂತ ಕೂಡ ಅವ್ರಿಗೆ ಕನ್ಫ್ಯೂಸ್ ಆಗ್ಬೇಕು ನಾವ್ ಎಲ್ಲಿ ಹೋಗ್ತೀವೋ ಅಲ್ಲಿ ಅಲ್ವಾ? ಅದು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಬೈ ಮಾಡಿದ್ದೀನಿ. ನೋಡೋಣ ಇದನ್ನ ವೇರ್ ಮಾಡಿದಾಗ ನಾನು ಹೆಂಗ್ ಕಾಣಿಸ್ತೀನಿ ಅಂತ ನಿಮ್ಗೆ ಇನ್‌ಸ್ಟಾದಲ್ಲಿ ಒಂದು ರೀಲ್ ಮಾಡಿ ಹಾಕ್ತೀನಿ. ಓಕೆ. ಸೊ ಇದೆ ಈ ಸಾರಿ. ನಿಮ್ಗೆ ಕೂಡ ಇದ್ರ ಡಿಸ್ಕ್ರಿಪ್ಷನ್‌ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಬೈ ಮಾಡ್ಕೋಬಹುದು. ಅಂಡ್ ಮಟೀರಿಯಲ್ ಮಾತ್ರ ಮಾತಾಡೋ ಹಾಗೆ ಇಲ್ಲ. ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿದೆ. ಮತ್ತೆ ತುಂಬಾ ದಪ್ಪ ಇದ್ದಾರೆ ಅಂತಂದ್ರೆ ದಪ್ಪ ಆಗಿ ಅವರು ಹೈಟ್ ಇದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸಾರಿ ಅವರಿಗೆ ನಿಜವಾಗ್ಲೂ. ಯಾಕಂದ್ರೆ ಸಾರಿ ಲೆಂತ್ ಕೂಡ ಅಷ್ಟೇ ಇದೆ ಅಲ್ವಾ? ಹಾಗಾಗಿ. ಓಕೆ. ಇದನ್ನ ಇವಾಗ
ಬಿಚ್ತೀನಿ. ಯಾಕೋ ಬಿಚ್ಚಕ್ಕೆ ಮನ್ಸಿಲ್ಲ ನನ್ಗೆ. ಬಟ್ ಇದ್ ನೋಡ್ಬೇಕು ಯಾವಾಗ ಉಡ್ತೀನೋ ಅಂತ ಅನ್ನಿಸ್ತಾ ಇದೆ. ನೋಡೋಣ ಉಟ್ಟಿ ಒಂದ್ಸಲ ತೋರಿಸ್ತೀನಿ ನಿಮ್ಗೆ. ಸರಿನಾ? ನಾನ್ ತೋರಿಸ್ತಾ ಇರುವಂತಹ ಪ್ರಾಡಕ್ಟ್ ಈ ತರದೊಂದು ವಾಲ್ ಹ್ಯಾಂಗಿಂಗ್. ನೋಡಿ ನನ್ಗೆ ನಮ್ ರಾಮು ತುಂಬಾ ಚಿಕ್ಕವನಲ್ವಾ ನಿಮಗ್ ಗೊತ್ತಿರ್ಬಹುದು. ಅವ್ನ್ ಏನ್ ಮಾಡ್ತಾನಂದ್ರೆ ಈ ಗಾಡಿ ಕೀ ಅದು ಇದು ಅಂತ ಹೇಳಿ ಎಲ್ಲೆಲ್ಲಾರು ಎತ್ತಾಕ್ಬಿಡ್ತಾನೆ. ಮತ್ತೆ ನಮ್ಗೆ ಈಗ ಕೊಂಬ್ ಇರ್ಬಹುದು, ಏನಾದ್ರು ಒಂದು ಇಂಪಾರ್ಟೆಂಟ್ ವಸ್ತುಗಳನ್ನ ನನಗೆ ಸ್ಟೋರ್ ಮಾಡಿ ಇಡಕ್ಕೆ ಆಗ್ತಾ ಇರ್ಲಿಲ್ಲ. ನನಗೆ ಹೇಗೆ ಒಂದ್ ಡಬ್ದಲ್ಲಿ ತುಂಬಿಟ್ರು ಕೂಡ ಅದನ್ನ ಎತ್ತ್ ಹಾಕ್ಬಿಡೋನು ಅವನು. ಸೊ ಅವ್ನಿಗೆ ಕಾಣ್ದೇ ಇದ್ ರೀತಿ ನಾನಿವಾಗ ಏನಾದ್ರು ಮಾಡ್ಬೇಕಲ್ಲಪ್ಪಾ ಅಂತ ಹೇಳ್ಕೊಂಡು ಇದು ತುಂಬಾ ಚೀಪ್ ಅಂಡ್ ಬೆಸ್ಟ್ ರೇಟ್ ಅದು ನನಗ್ ಸಿಕ್ತು. ಅಂಡ್ ಒಂಥರ ಯುನೀಕ್ ಆಗಿ ನಂಗೆ ಇಷ್ಟ ಆಯ್ತು. ಇದೆಲ್ಲ ಅವಾಗಿನ ಕಾಲದಲ್ಲಿ ಕೂಡ ಇರ್ತಿತ್ತು ಹಳೆ ಮನೆಗಳಲ್ಲಿ. ಬಟ್ ನಮ್ಗ್ ಸ್ಟಿಚ್ ಮಾಡುವಷ್ಟು ಟೈಮ್ ಇರಲ್ಲ. ಇದನ್ನ ಬಟ್ಟೆಯಿಂದ ಕೂಡ ನಾವು ಸ್ಟಿಚ್ ಮಾಡ್ಬಹುದು. ಬಟ್ ಆ ಟೈಮ್ ಇರಲ್ಲಲ್ವಾ? ಸೊ ರೆಡಿಮೇಡ್ ಅಲ್ಲೇ ಸಿಗ್ತಾ ಇದೆ. ಮತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅನ್ಸುತ್ತು. ವಾಶ್ ಕೂಡ ಮಾಡ್ಕೋಬಹುದು. ಸ್ಟಿಚಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದು ಮಾಡಿರುವಂತದ್ದು. ಸೊ ಹಾಗಾಗಿ ಬೈ ಮಾಡಿ ನಾನು ಯೂಸ್ ಮಾಡ್ತಾನೆ ಇದ್ದೀನಿ ಆಲ್ರೆಡಿ. ನಿಮ್ಗೆ ಕಾಣಿಸ್ಬೋದು ಎಲ್ಲಾನು ಹಾಕಿಟ್ಟಿದ್ದೀನಿ. ಇವಾಗ ಚಾವಿ ಗಿವಿ ಏನೇ ಇದ್ರು ಕೂಡ ಇದ್ರಲ್ಲಿ ಹಾಕಿ ನಾನು ಇಲ್ಲಿ ಹ್ಯಾಂಗ್ ಮಾಡಿರ್ತೀನಿ. ಸೊ ನನ್ಗೆ ಇದು ಕೂಡ ತುಂಬಾ ಇಷ್ಟ ಆಯ್ತು. ಇದು ಕೂಡ ಹಾಗೆ ಪ್ರಾಡಕ್ಟ್ ಲಿಂಕ್ ಅನ್ನ ನಿಮ್ಗೆ ನಾನು ಏನು ಡಿಸ್ಕ್ರಿಪ್ಷನ್‌ಲಿ ಕೊಟ್ಟಿರ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಇದನ್ನ ಕೂಡ ಬೈ ಮಾಡಿ ಸರಿನಾ? ಓಕೆ. ಇವಿಷ್ಟು ನಾನ್ ಮೀಶೋದಲ್ಲಿ ಸದ್ಯಕ್ಕೆ ತಗೊಂಡಂತಹ ಪ್ರಾಡಕ್ಟ್‌ಗಳು. ಮತ್ತೆ ಮುಂದೆ ಹೊಸ ಹೊಸ ಕಲೆಕ್ಷನ್ ಜೊತೆ ನಿಮ್ ಜೊತೆ ಬರ್ತಾ ಇದ್ದೀನಿ. ಅಂಡ್ ಗಿವ್ ಅವೇ ಏನಿದೆ ಅಲ್ವಾ? ಅದನ್ನ ನಾನು ಇನ್‌ಸ್ಟಾಗ್ರಾಮ್‌ನಲ್ಲಿ ಹಾಕ್ತಾ ಇದ್ದೀನಿ. ಸೊ ನನ್ನ ಇನ್‌ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿ. ಅದ್ರಲ್ಲಿ ನಿಮ್ಗೆ ನಾನು ಗಿವ್ ಅವೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಇವಿಷ್ಟು ಇವಾಗ ಏನ್ ತೋರಿಸಿದೆ ಅಲ್ವಾ? ಇದೇ ಪ್ರಾಡಕ್ಟ್‌ಗಳಲ್ಲಿ ಗಿವ್ ಅವೇ ಇದೆ. ಸೊ ಒಂದು ಪ್ರಾಡಕ್ಟ್ ಅನ್ನು ನಿಮ್ಗೆ ನಾನು ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನನ್ನ ಇನ್‌ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್‌ಬುಕ್ ಪೇಜನ್ನ ನೋಡ್ತಾ ಇದ್ರೆ ನಮ್ಮ ಈ ಒಂದು ಜ್ಯೋತಿಷಿರಾಮ್ ಪೇಜನ್ನ ಫಾಲೋ ಮಾಡಿ.